साक्षात् परब्रह्म तस्मै श्री गुरवे नमः। हिस्टरी ಗೊತ್ತ ಚಾಮಯ್ಯ ಮ್ಯಾಸ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮ್ಮರಿ ಗೊತ್ತ ನಿಮ್ಮಂಥ ಮ್ಯಾಸ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಚೇಳು ಕಟ್ಟಿದ್ದು ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು. ಇಂಗ್ಲಿಷ್ ಮೇಡಮ್ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು. ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲೇ ಕೂಡಿ ಹಾಕಿದ್ದು. ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು. ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು. ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು. ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಳವಿಲ್ಲದೆ ಕೋತಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ. ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತ ಚಾಮಯ್ಯ ಮ್ಯಾಸ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮ್ಮರಿ ಗೊತ್ತ ನಿಮ್ಮಂಥ ಮ್ಯಾಸ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ. ಕಲಿತು ಮಾತೃಭಾಷೆಯಲ್ಲಿ ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ. ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನೋ ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ. ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ. ನಮ್ಮನ್ನು ಕಾಯೋ ಯೋಧನೆ ಗ್ರೇಟು. ಮಲಗೋಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಭಯನಯ ವಿನಯದ ಶ್ರದ್ಧೆ ನಿಮಗಿದ್ದರೆ ಸತ್ಯ ಜೊತೆಗಿದ್ದರೆ ಅಳುಕನ್ನೊದ್ದರೆ. ಗುರು ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ ಈ ದೇಶಕ್ಕೆ ತೊಡೆತಟ್ಟಿ ನೀವೆದ್ದರೆ. We miss all the fun, we miss all the joy, we miss you. We miss all the fun, we miss all the joy, we miss you. We miss all the fun, we miss all the joy, we miss you. ಮೊದಲನೇದಾಗಿ ಎಲ್ಲರಿಗೂ ಬೆಳಗಿನ ಶುಭೋದಯವನ್ನು ತಿಳಿಸುತ್ತಾ, ಇಂದು ಈ ಶುಭ ದಿನದಂದು ಶ್ರೀ ಕ್ಷೇತ್ರ ತಾಯಿ ಕಬ್ಬಳಮ್ಮನ ಸನ್ನಿಧಿಯ ಸಾನ್ನಿಧ್ಯದಲ್ಲಿ
1997 ಮತ್ತು 98ನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭವನ್ನು ತುಂಬ ಅರ್ಥಪೂರ್ಣವಾಗಿ ಬುದ್ಧಿ ಪ್ರದಾಹಿನಿ ಶ್ರೀ ಶಾರದಾಂಬಾ ದೇವಿಯೇ ಭಕ್ತಿಯ ಉರುಪಲಿ ಮುಕ್ತಿಯ ನೆನಪಲಿ ದಾರಿಯ ತೋರು ಶಾರದೆಯೇ ದಾರಿಯ ತೋರು ಶಾರದೆಯೇ ವಿದ್ಯೆದಿ ಮಾತೆ ಬುದ್ಧಿ ಪ್ರದಾಹಿನಿ ಶ್ರೀ ಶಾರದಾಂಬಾ ದೇವಿಯೇ ಭಕ್ತಿಯ ಉರುಪಲಿ ಮುಕ್ತಿಯ ನೆನಪಲಿ ದಾರಿಯ ತೋರು ಶಾರದೆಯೇ ದಾರಿಯ ತೋರು ಶಾರದೆಯೇ ನಿನ್ನನ್ನೇ ನಂಬಿ ಓದುವೆವಮ್ಮ ನಿನ್ನನ್ನೇ ನಂಬಿ ಬಾಳುವೆವಮ್ಮ ನಿನ್ನನ್ನೇ ನಂಬಿ ಓದುವೆವಮ್ಮ ನಿನ್ನನ್ನೇ ನಂಬಿ ಬಾಳುವೆವಮ್ಮ ಏನೋ ಅರಿಯದ ನಿನ್ನಯ ಸುತ್ರರಿಗೆ ಏನೋ ಅರಿಯದ ನಿನ್ನಯ ಸುತ್ರರಿಗೆ ಜ್ಞಾನ ನೀತಿಯ ನೆಲೆಯ ನೀಡಮ್ಮ ಶಾಂತಿ ಮಾತೆ ಸೌಖ್ಯದಾತೆ ಜ್ಞಾನವ ಬೆಳೆಸು ಶಾರದೆಯೇ ವಿದ್ಯವ ಕಲಿಸು ಶಾರದೆಯೇ ವಿದ್ಯದಿ ಮಾತೆ ಬುದ್ಧಿ ಪ್ರದಾಹಿನಿ ಶ್ರೀ ಶಾರದಾಂಬಾ ದೇವಿಯೇ ಭಕ್ತಿಯ ಉರುಪಲಿ ಮುಕ್ತಿಯ ನೆನಪಲಿ ದಾರಿಯ ತೋರು ಶಾರದೆಯೇ ದಾರಿಯ ತೋರು ಶಾರದೆಯೇ ಜ್ಞಾನವ ಬೆಳೆಸು ಶಾರದೆಯೇ ವಿದ್ಯದಿ ಮಾತೆ ಬುದ್ಧಿ ಪ್ರದಾಯಿನಿ ಶ್ರೀ ಶಾರದಾಂಬಾ ದೇವಿಯೇ ಭಕ್ತಿಯ ಉರುಪಲಿ ಮುಕ್ತಿಯ ನೆನಪಲಿ ದಾರಿಯ ತೋರು ಶಾರದೆಯೇ ದಾರಿಯ ತೋರು ಶಾರದೆಯೇ. ತಾಯಿ ಶಾರದಾ ಮಾತೆಯನ್ನು ಕುರಿತು ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಶ್ರೀಮತಿ ಕಮಲಾರವರಿಗೆ ಧನ್ಯವಾದಗಳು. ಹಾಗೆಯೇ ಮುಂದಿನದಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಶಿಕ್ಷಣ ರತ್ನಗಳು ಕೂಡ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿಕೊಡಬೇಕಾಗಿ ಕೇಳ್ಕೊತೀನಿ. ದಯವಿಟ್ಟು ಎಲ್ಲ असतो मा सद्गमय तमसो मा ज्योतिर्गमय मृत्योर्माम् अमृतङ्गमय ॐ शान्ति शान्ति शान्तिः. ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಿಸುತ್ತಾ ಈ ದಿನ 28 ವರ್ಷಗಳ ನಂತರ ನಾವು ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಗುರುವಂದನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ದೇವಿಯವರು ಶಿಕ್ಷಕರು, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೂ ಶ್ರೀಯುತ ಪುಟ್ಟರಾಜಯ್ಯ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಶ್ರೀಯುತ ವಿಸ್ಕಂಠಯ್ಯ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಶ್ರೀಯುತ ವೆಂಕಟಯ್ಯ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತ ತಿರುಕಪ್ಪ ಎಸ್ ಮರಾದ್ರವರು ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಶ್ರೀಯುತ ಲೋಕೇಶ್ ಟಿ ಎಂ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಶ್ರೀಮತಿ ಚಂದ್ರಕಲಾ ಮೇಡಮ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಶ್ರೀಯುತ ಭೀಮನಾಯಕ್
ಅವರಿಗೂ ವಯಸ್ಕರ ಶಿಕ್ಷಣಾಧಿಕಾರಿಗಳು ರಾಮನಗರ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಶ್ರೀಯುತ ರಮೇಶ್ ಸರ್ ಅವರು ಶಿಕ್ಷಕರು ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಶ್ರೀಯುತ ನಂಜುಂಡಸ್ವಾಮಿ ಬಿ ರವರು ಶಿಕ್ಷಕರು ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಶ್ರೀಯುತ ಶ್ರೀ ಪರಶಿವಮೂರ್ತಿ ಆರ್ ಅವರು ದೈಹಿಕ ಶಿಕ್ಷಕರು ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಯುತ ಮಂಜುನಾಥ್ ಪಿ ಇರುವವರು ಈಗ ಪ್ರಾಧ್ಯಾಪಕರಾಗಿದ್ದಾರೆ, ಆಗ ಶಿಕ್ಷಕರಾಗಿದ್ದರು, ಈಗ ಪ್ರಾಧ್ಯಾಪಕರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಶ್ರೀಯುತ ಶಂಕರಮೂರ್ತಿ ಎಚ್ ರವರು ಶಿಕ್ಷಕರು ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಲಲಿತಾ ಮೇಡಮ್ ಶಿಕ್ಷಕರು ಅವರಿಗೂ ಕೂಡ ನಮ್ಮ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಕರ್ಗಮ್ಮರವರು ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಎಲ್ಲ ನಮ್ಮ ಸಹಪಾಠಿಗಳಿಗೂ ಹಾಗೂ ಬಂದಿರತಕ್ಕಂಥ ಎಲ್ಲ ಫ್ಯಾಮಿಲಿ ಕುಟುಂಬದವರಿಗೂ ಎಲ್ಲರಿಗೂ ಕೂಡ ನಮ್ಮ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಸ್ವಾಗತ ಮಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ಸ್ವಾಗತ ವಚನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಸ್ವಾಗತವನ್ನು ಕೋರಿದಂತಹ ಹಿರಿಯ ವಿದ್ಯಾರ್ಥಿಯಾದಂತಹ ಶ್ರೀಯುತ ಸವಿತರವರಿಗೆ ಧನ್ಯವಾದಗಳು. ಎತ್ತಾಗಿ ತೊತ್ತಾಗಿ ಇತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರವಿರು ಎಂದ ಸರ್ವಜ್ಞ ಅನ್ನುವಂತಹ ಈ ಸರ್ವಜ್ಞನ ವಾಣಿಯನ್ನು ನೆನೆಯುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕ ಹೇಳುತ್ತೆ, ಎಲ್ಲರಿಗಿಂತ ತ್ರಿಮೂರ್ತಿಗಳಿಗಿಂತ ದೊಡ್ಡವರು ಯಾರಪ್ಪ ಅಂದರೆ ಅದು ಗುರು ಅಂತ. ಇಲ್ಲಿ ಗುರುವನ್ನ ಸಾಕ್ಷಾತ್ ಪರಬ್ರಹ್ಮನಿಗೆ ಹೋಲಿಕೆಯನ್ನ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಬ್ರಹ್ಮ ಒಂದು ಹಣೆ ಬರಹವನ್ನ ಬರೆದು ಕಳಿಸಿರ್ತಾನೆ, ನೀನು ಏನು ಬೇಕಾದರೂ ಆಗ್ಬೋದು. ಒಬ್ಬ ದಡ್ಡನನ್ನು ಕೂಡ ನೀನು ಬ್ರಹ್ಮ ದಡ್ಡ ಆಗುವಂಥ ಒಂದು ಹಣೆ ಬರಹದಲ್ಲಿ ಬರೆದು ಕಳಿಸಿದ್ರೆ ಆ ದಡ್ಡ ಅನ್ನುವಂಥ ಪದವನ್ನು ಅಳಿಸಿ ನೀನು ಬುದ್ಧಿವಂತ ಆಗುವಂಥ ಸಾಮರ್ಥ್ಯ ನಿನ್ನಲ್ಲಿದೆ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಯಾರಪ್ಪ ಅಂದರೆ ಅದು ಗುರುಗಳು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಗುರುವಿನ ಮೇಲೆ ಯಾವ ರೀತಿಯ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ, ಪ್ರೀತಿಯನ್ನು ಇಟ್ಟಿದ್ದಾರೆ ಅನ್ನೋದನ್ನು ಈ ಮೂಲಕ ನಾವು ತಿಳ್ಕೊಬೋದು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗುರುಗಳು ಸಹ ನಿಸ್ವಾರ್ಥದ ಸೇವೆಯನ್ನು ಮಾಡಿ ತಾವು ತಿಳಿದಿರುವಂಥ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ದಾರಿ ಎರೆದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಶ್ರೀಯುತ ಶ್ರೀ ಲೋಕೇಶ್ ಡಿ ಎಂ ರವರು ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆಯನ್ನು ಹಾಗೂ ತನ್ನ ಶಾಲೆಯ ಅನುಭವವನ್ನು ಹಂಚ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಮೊಟ್ಟ ಮೊದಲನೇದಾಗಿ ಈ ವೇದಿಕೆಯನ್ನು ಸಜ್ಜುಗೊಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತಹ ನನ್ನ ಹಳೆಯ ವಿದ್ಯಾರ್ಥಿಗಳೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಾಗಿ ಮೊದಲ ಶಾಲೆ ನಾನು 1994ರಲ್ಲಿ ಎತ್ತಂಬಾಡಿ ಶಾಲೆಗೆ ಆದೇಶವನ್ನು ತಗೊಂಡು ಬರಬೇಕಾದ್ರೆ ವಾಕಬಲ್ ಬರ್ತಾ ಇದ್ದೆ. ಅಂತರಳ್ಳಿಗೆ ಹೇಳೋದು, ಇನ್ನು ಊರೇ ಸಿಗ್ತಾ ಇಲ್ಲಲ್ಲ ಅಂತಂದ್ರೆ ಯಾರಾದ್ರೂ ಕೇಳಿ ಮುಂದೆ ಹೋಗ್ರಿ ಸಿಗುತ್ತೆ ಅಂತ ಹೇಳಿದ್ರು. ಇದು ಹೆಂಗೆ ಅಂದರೆ ಮಹಾಭಾರತದಲ್ಲಿ ಕತೆ ಹೇಳ್ದಂಗೆ ಆಗ್ತಾ ಇತ್ತು. ಅಲ್ಲಿಗೆ ಸುಮಾರು ಹೋಗ್ತಾ ಭಾಳ ಬಿಸ್ತಿದ್ದು, ಭಾಳ ಸುಸ್ತಾದಂಗೆ ಆಗ್ಬಿಡ್ತು. ನೀರು ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ, ಏನಪ್ಪ ಊರೇ ಸಿಗ್ತಾ ಇಲ್ಲ ಅನ್ನಂಗೆ ಆಯಿತು. ಸುಮಾರು 3-4 ಕಿಲೋಮೀಟ್ರ್ ದೂರ ನಡೆದಾದ್ಮೇಲೆ ಒಂದು 5-6 ಮನೆಗಳು ಸ್ಟಾರ್ಟಿಂಗ್ ಕಂಡಂಗೆ ಆಯ್ತು. ಇದು ಯಾವ ಊರು ಅಂತ ಕೇಳಿದಾಗ ಇದೇ ಎತ್ತಂಬಾಡಿ ಅಂದರು. ಆವಾಗ ಕೈಯಲ್ಲಿ ಹೋಗಿದ್ದಂಥ ಜೀವ ಪುನಃ ವಾಪಸ್ ಬಂದಂಗೆ ಆಯಿತು. ಅಂತೂ ಎತ್ತಂಬಾಡಿಯನ್ನು ತಲುಪಿದ್ದೀನಿ, ಇವತ್ತಿನಿಂದ ಡ್ಯೂಟಿ ಮಾಡ್ಬೋದು ಅಂತೇಳಿ ಆ ಸೇವೆಗೆ ಸೇರಿಕೊಂಡಾಗಂತ ಅಲ್ಲಿ ವಿದ್ಯಾರ್ಥಿಗಳು ಎಲ್ಲ ರೀತಿಯಿಂದ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಬಂದರು. ಊರಿನವರು ಕೂಡ ಅದೇ ರೀತಿ ಸಹಕಾರವನ್ನು ಕೊಟ್ಟರು. ಮೊದಲ ಶಾಲೆ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಡ್ಯೂಟಿಯನ್ನು ಮಾಡುವಾಗ ಯಾವುದೇ ಥರದ ತೊಂದರೆಗಳು ಆಗಲಿಲ್ಲ. ತೊಂದರೆಗಳಾದಾಗ ಏನಪ್ಪ ಇಂಥ ಶಾಲೆ ಬಂದಲ್ಲ, ಈಗ ಆತಲ್ಲ ಅಂತ ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂತು. ನಾವು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಿಂದ ಬಂದಿದ್ದು, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದಿನ ಪೂರ್ತಿ ಬೇಕಾಗ್ತಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ನಾವು ಹೊಸದಾಗಿ ಬಂದಂಥ ಎಲ್ಲ ನಮ್ಮ ಶಿಕ್ಷಕ ವೃಂದದವರು ಒಟ್ಟಿಗೆ 6 ಜನ ಶಿಕ್ಷಕರು ಒಟ್ಟಿಗೆ ಆ ಶಾಲೆಗೆ ಬಂದ್ವಿ. ಬಂದವರೆಲ್ಲರೂ ಕೂಡ ಪ್ರೀತಿಯಿಂದ ಆಧರಿಸಿ ಎತ್ತಂಬಾಡಿಯ ಎಲ್ಲ ಜನತೆ ಮತ್ತು
ಆಗಿನ ವಿದ್ಯಾರ್ಥಿಗಳು ನಮಗೆ ಪ್ರೋತ್ಸಾಹಿಸಿ ಅಲ್ಲಿ ಶಿಕ್ಷಣವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಆ ಕಾರಣದಿಂದ ಅವತ್ತು ನಾವು ನಮ್ಮಲ್ಲಿ ಎಷ್ಟು ಸಾಧ್ಯವೋ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿರುವಂಥ ವಿದ್ಯೆಯನ್ನು ದಾರಿ ಎರಿತಾ ಬಂದ್ವಿ. ಹಾಗೂ ಅವರಿಗೆ ನಮ್ಮಲ್ಲಿ ಆಸಕ್ತಿ ಮೂಡುವಂತೆ ಅಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಮಕ್ಕಳು ಶಾಲೆ ಬರೋಕ್ಕೂ ಕೂಡ ತಂದೆಯವರು ಏನು ಮಾಡ್ತಿದ್ರು, ಬಾರ ಇಲ್ಲೇ ಮಾಡ್ತೀಯ ಹೊಲದಲ್ಲಿ ಗೇಮೆಗೆ ಅಂತ ಕರಿತಾ ಇದ್ರು. ಅಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಶಾಲೆಗೆ ತರುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದ್ವಿ. ಆಗ ಅಲ್ಲಿರುವಂಥ ಶಾಲೆಗಳು ಹೆಚ್ಚು ಕಡಿಮೆ 230 ವಿದ್ಯಾರ್ಥಿಗಳು ಇದ್ದರು. ಈಗ ಈ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂದರೆ 60ರಿಂದ 70 ಮಕ್ಕಳು ಅಂತ ಹೇಳ್ತಾರೆ. ಅಂದರೆ ಈಗ ಕಾನ್ವೆಂಟ್ಗಳ ವ್ಯಾಮೋಹ ಮತ್ತು ತಾಯಿಗಳಲ್ಲಿರುವಂಥ ಏನಂತ ಹೇಳಿದ್ರೆ ಪ್ರೈವೇಟ್ ಶಾಲೆಗೆ ಓದಿದ್ರೆ ಭಾಳ ಚೆನ್ನಾಗಿ ಓದ್ತಾರೆ ನಮ್ಮ ಮಕ್ಕಳು ಅಂತ ತಿಳ್ಕೊಂಡಿದ್ದಾರೆ. ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ಬುದ್ಧಿವಂತ ಶಿಕ್ಷಕರೇ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ನೀವು ಹೆಚ್ಚು ಸಹಕಾರವನ್ನು ಕೊಟ್ಟು ನಿಮ್ಮ ವಿದ್ಯಾರ್ಥಿಗಳನ್ನಲ್ಲಿ ಸೇರಿಸಿದ್ದೇ ಆದರೆ ನಿಮ್ಮ ಮಕ್ಕಳು ಯಾವುದೇ ಕಾನ್ವೆಂಟ್ಗಳಿಂದ ಕಡಿಮೆ ಇಲ್ಲದಂತೆ ಶಿಕ್ಷಣವನ್ನು ಪಡೀತಾರೆ. ಇವತ್ತು ಯಾವುದೇ ಒಂದು ಸರ್ಕಾರದ ಹುದ್ದೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಈ ಪ್ರೈವೇಟ್ ಶಾಲೆಗಳಿಂದ ವಿದ್ಯಾರ್ಥಿಗಳು ಆಗಿರ್ಬೋದು, ಆದರೆ ಹೆಚ್ಚು ಅವರು ಪ್ರೈವೇಟ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಬೆಳೆಸುವಂಥ ಏನೀಗ ಹಳೆಯ ವಿದ್ಯಾರ್ಥಿಗಳು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿದಿರಿ, ನಮಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ನಾವು ಇಲ್ಲಿ ಎತ್ತಂಬಾಡಿಯವನ ಗ್ರಾಮವನ್ನು ಬಿಟ್ಟು 28 ವರ್ಷ ಆಯಿತು. 28 ವರ್ಷಗಳಿಂದ ಒಳ್ಳೆ ಬಾಂಡಿಂಗ್ ಇಟ್ಕೊಂಡು ಇವರು ನಮಗೆ ವಿದ್ಯೆಯನ್ನು ಕಲಿಸಿದ ಗುರುಗಳು, ನಾವು ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ಬೇಕಂತೇಳಿ ಇದ್ದಂಥ ಎಲ್ಲ ಶಿಕ್ಷಕರನ್ನು ಕರೆಸಿದ್ದಕ್ಕೆ ಅದರ ಜೊತೆಲಿ ಮೊದಲು ಇನ್ನೊಂದು ಸಾರಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಯಾಕೆಂದರೆ ಗುರುಗಳನ್ನು ನೆನೆಸ್ಕೊಳ್ತಾ ಇದ್ದರೆ ಅದೇನಾಗುತ್ತೆ ಅಂದರೆ ನಾವು ಕಲಿತಂಥ ವಿದ್ಯೆ ಇನ್ನೂ ಜಾಸ್ತಿ ನೆನಪಾಗ್ತಾ ಇರುತ್ತೆ. ಮುಂದೆ ನಾವು ಗುರಿ ಇರಬೇಕು, ನಾವು ಮಧ್ಯದಲ್ಲಿರಬೇಕು, ಹಿಂದೆ ಗುರು ಇರಬೇಕು. ಗುರು ಇದ್ದಾಗ ನಾವು ಏನನ್ನಾದರೂ ಸಾಧನೆಯನ್ನು ಮಾಡ್ಬೋದು ಅನ್ನೋದೊಂದು ಇದು ನಮ್ಮ ಎಲ್ಲ ಪುರಾಣ ಕಥೆಗಳಲ್ಲೂ ಬಂದಿದೆ. ಈ ಗುರು ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇನೋ ಗುರಿಯನ್ನು ಸಾಧಿಸಲಿಕ್ಕಾಗಲ್ಲ. ನಾನಿವತ್ತು ಏನೇ ಒಂದು ಉದ್ಯೋಗ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮಾಡಿದರೆ ಸರಿ ಅಥವಾ ಸರಿ ಇಲ್ಲ ಅಂತ ಹೇಳೋಕ್ಕಾದ್ರೂ ಒಬ್ಬ ವ್ಯಕ್ತಿ ಬೇಕು. ಅದಕ್ಕೆ ಶಿಕ್ಷಕರೇ ಆಗಬೇಕು ಅಂತ ಹೇಳಿಲ್ಲ, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಯಾರಾದರೂ ಒಬ್ಬರು ನಮಗೆ ಸಲಹೆಯನ್ನು ಕೊಟ್ಟರೆ ಅವರೇ ನಮಗೆ ಗುರುಗಳಾಗಿರ್ತಾರೆ. ಹಾಗಾಗಿ ಇವತ್ತು ನಮ್ಮನ್ನು ಅವತ್ತು ಪಾಠ ಮಾಡಿರೋದು ಯಾವಾಗ 94 ಇಸ್ವಿಯಲ್ಲಿ ನಾವು ಬಂದು ಒಂದು 3-4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರು ಕೂಡ ನಮ್ಮನ್ನು ಮರೆಯದೇನೆ ಇಲ್ಲಿಗೆ ನಮ್ಮನ್ನು ಕರೆಸಿದಿರಿ. ಗುರುವಂದನ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಒಳ್ಳೆಯ ಆತಿಥ್ಯವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಹೊಂದಿಸಿ ಇಲ್ಲಿ ನೀವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಹಾಗೂ ಅಲ್ಲಿ ಬಂದಿರುವಂಥ 200 ವಿದ್ಯಾರ್ಥಿಗಳಿಗೂ ಮತ್ತಿತರ ಗಣ್ಯರಿಗೂ ಸಹ ನಾನು ವಂದಿಸುತ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆಯಲ್ಲಿ ತಾನು ಬಂದಂಥ ಮೊದಲ ದಿನದ ಅನುಭವ ಹಾಗೂ ತಮ್ಮ ವೃತ್ತಿ ಜೀವನದಲ್ಲಿ ಆದಂತಹ ಎಲ್ಲ ಅನುಭವವನ್ನು ತಮ್ಮದೇ ಮಾತಿನ ಮೂಲಕ ವ್ಯಕ್ತಪಡಿಸಿದಂತಹ ಶ್ರೀಯುತ ಲೋಕೇಶ್ DM ಸರ್ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ಈ ಕಾರ್ಯಕ್ರಮವನ್ನು ಕುರಿತು ಹಾಗೂ ಶಾಲೆಯಲ್ಲಿ ತನಗಾದಂಥ ಅನುಭವವನ್ನು ಕುರಿತು ಶ್ರೀಯುತ ಶ್ರೀ ವೆಂಕಟಯ್ಯ ಸರ್ ಅವರು ತಮ್ಮ 1-2 ಮಾತನಾಡಬೇಕು ಅಂತ ಕೇಳ್ಕೊತೀನಿ. ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ನನ್ನ ಹಳೆಯ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ, ನನ್ನ ಇಲ್ಲಿ ನೆರೆದಿದ್ದಂಥ ಸಹೋದ್ಯೋಗಿಗಳಿಗೂ ವಂದಿಸುತ್ತಾ ನನ್ನ 2 ಮಾತನಾಡಲು ಮಾಡ್ತೀನಿ. ನಾನು 1985ರಲ್ಲಿ ಬಾಣಗಳ್ಳಿ ಶಾಲೆಗೆ ಶಿಕ್ಷಕನಾಗಿ ಬಂದೆ. ಬಾಣಗಳ್ಳಿ ಅದು ಕಿರಿಯ ಪ್ರಾಥಮಿಕ ಪಾಠಶಾಲೆ. ಅಲ್ಲಿ 2 ಶಿಕ್ಷಕರಿದ್ದರು. ಅಲ್ಲಿ ನಾನು ಸ್ವಲ್ಪ 4 ವರ್ಷ 3 ವರ್ಷ ಕೆಲಸ ಮಾಡಿರ್ಬೋದು. ಲೆಕ್ಕ ಮಾತ್ರ 18 ವರ್ಷ ಒಂದೇ ಶಾಲೆಯಲ್ಲಿ ಇದ್ದರು ಅಂತ. ನಾನು ಉಸ್ಕೂರು ಅಪ್ಪಾಜಿನ ದೊಡ್ಡಿ ಎಲ್ಲ ಯೋಜನೆ. ಉಸ್ಕೂರು ಅಪ್ಪಾಜಿನ ದೊಡ್ಡಿ ಅಲ್ಲೇ ನನ್ನ ಕೆಲಸ. ಅಪ್ಪಾಜಿನ ದೊಡ್ಡಿ ಕೆಲಸ ಮಾಡ್ತಾಯಿದ್ದೆ. 1 to 4th ಕ್ಲಾಸು 108 ಮಕ್ಕಳಿದ್ರು, ಒಂದೇ ಕೊಠಡಿ. 108 ಮಕ್ಕಳಿದ್ರು, ಒಂದೇ ಕೊಠಡಿ. ನನ್ನ ಪಾಡಿಗೆ ನಾನು ಮಕ್ಕಳಿಗೆ ಏನೇನು ಹೇಳ್ಬಿಟ್ಟು 4ನೇ ತರಗತಿಯವರು ಪಾಠ ಮಾಡ್ತಾಯಿದ್ದೆ. ಅವತ್ತು ಶಾಲಾ ತನಿಖಾಧಿಕಾರಿಗಳು ಬಂದವ್ರೆ. ನನ್ನ ಪಾಡಿಗೆ ನಾನು ಈ ತಿರುಗಿ ಪಾಠ ಮಾಡ್ತಾನು, ಈ ಕಡೆ ಬಾಗಿಲಿತ್ತು, ಈ ಕಡೆ ಬಂದವ್ರೆ. ಅಲ್ಲಿ ಒಳಗಡೆ ಬರೋಕ್ಕೆ ಜಾಗ ಇಲ್ಲ. ಮಕ್ಕಳು
ಕೂತ್ಕೋಕೆ ಜಾಗ ಇಲ್ಲ. ಆ ಥರ ಒಬ್ರಿಗೊಬ್ರು ಒತ್ತಿಸ್ಕೊಂಡು ಕೂತಾರೆ. ಅವ್ರು ಬಂದು ಬಾಗಿಲು ನಿಂತಿದ್ದಾರೆ. ಸಾರ್ ಇದ್ಯಾರು ಬಂದರು ಸಾರ್ ನೋಡಿ ಅಂದರು. ಆ ನೋಡಿದ್ರೆ ಇನ್ಸ್ಪೆಕ್ಟರ್ ಒಳಗೆ ಬರೋಕ್ಕೂ ಜಾಗಿಲ್ಲ. ಆಗ ನಾನು ಏನು ಮಾಡಿದೆ, ಹುಡುಗರ 3 ಜನ ಎದ್ದಿರ್ತಾರಪ್ಪ ಅಂದ್ಬಿಟ್ಟು ಆಗ ಹುಡುಗರು ಎದ್ದಿರಿಸಿ ಒಳಗೆ ಕರ್ಕೊಂಡೆ. ಬಂದರು, ಆಗಲಿ ನೋಡಿದ್ರು. ಅಷ್ಟೇ ಇದ್ದ 108 ಮಕ್ಕಳು. ಮತ್ತು ದಾಖಲಾತಿ ನೋಡಿದ್ರು, ಸರಿ ಇತ್ತು. ಅಷ್ಟೇ ಅವ್ರು ನೋಡಿದ್ದು. ಈಗ ಏನು ಮಾಡ್ತೀಯಪ್ಪ, ಎಷ್ಟೊಂದು ಮಕ್ಕಳು ಕಟ್ಕೊಂಡು ನೀನು ಅವರು. ನಾ ಏನು ಮಾಡೋಣ ಸರ್, ಇನ್ನು ಬೇರೆ ಯೋಜನೆ ಮಾಡೋಕ್ಕೆ ಅಲ್ಲಿ ಕೊಠಡಿ ಇಲ್ಲ. ನಾನೊಬ್ಬನೇ 1 ವರ್ಷ ಕಾಲ ಕಳೆದೆ. ಆಮೇಲೆ ಅದು ಅಪ್ಗ್ರೇಡ್ ಆಗಿ HPS ಆಯಿತು. ಎಲ್ಲ ಪ್ರಾಥಮಿಕ ಶಾಲೆಗಳು HPS ಆದವಲ್ಲ ಹಾಗಾಯಿತು. ಆಮೇಲೆ ಟೀಚರ್ಸ್ ಬಂದರು, ನನ್ನನ್ನು ಮೂಲ ಸ್ಥಳಕ್ಕೆ ರಿಲೀವ್ ಮಾಡಿದ್ರು. ಮೂಲ ಸ್ಥಳಕ್ಕೆ ರಿಲೀವ್ ಮಾಡಿದ್ರು. ಅಲ್ಲಿಂದ ನಾನು ಇಸ್ಕೊಡ್ತಿರಲಿಲ್ಲ ಅವರು. ಉಸ್ಕೂರ್ನವ್ರು ಹಿಂಸೆ, ಉಸ್ಕೂರಿಗೆ ಡೆಪ್ಟೇಷನ್. ಹೀಗೆ ಡೆಪ್ಟೇಷನ್ನೇ ನಾನು ಜೀವನಾಗಿ ಎತ್ತಮಡಿ ಮಾಡಿದೆ, ಮತ್ತು ಬೆಳ್ತೂರಲ್ಲಿ ಮಾಡಿದ್ದೀನಿ. ಇಷ್ಟೇ ಒಟ್ಟು 18 ವರ್ಷ ಅಂತ ಲೆಕ್ಕ. ಅಷ್ಟೇ ಬಾಣಗಳಲ್ಲಿ ಕೆಲಸ ಮಾಡೋದಿಲ್ಲ, ಹೊರಗಡೆ ಶಾಲೆಗಳಲ್ಲಿ. ಇಷ್ಟೊಂದು ಹೇಳ್ತಾ ಇಷ್ಟು ಅವಕಾಶ ಕೊಟ್ಟಂಥ ನನ್ನ ಗುರುಗಳಿಗೂ ನನ್ನ ಹಳೆಯ ವಿದ್ಯಾರ್ಥಿಗಳಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತನ್ನ ಶಾಲೆಯ ಅನುಭವವನ್ನು, ಅದರಲ್ಲೂ ಮುಖ್ಯವಾಗಿ ತಾನು 18 ವರ್ಷ ಸೇವೆ ಮಾಡಿದರೂ ಕೂಡ ಹೆಚ್ಚಾಗಿ ಡೆಪ್ಟೇಷನ್ ಮೂಲಕನೇ ನಾನು ಸೇವೆಯನ್ನು ಸಲ್ಲಿಸಿರ್ತೇನೆ ಅಂತ ತಮ್ಮ ವಿಚಾರವನ್ನು ಹಂಚಿಕೊಂಡಂತಹ ಶ್ರೀಯುತ ಶ್ರೀ ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳು.